ಹಾಯ್ ಫ್ರೆಂಡ್ಸ್, ಆರಿ ವರ್ಕ್ ಮಾಡುವಾಗ ಫ್ರೇಮಿನ ಕೆಳಗಡೆ ದಾರವನ್ನು ಈ ಥರ ಬೌಲ್ ತೊಗೊಂಬಿಟ್ಟು ಅದರೊಳಗೆ ಹಾಕ್ಕೊಳ್ಳಿ. ಯಾಕೆಂದರೆ ನಿಮಗೆ ದಾರ ಆ ಕಡೆ ಈ ಕಡೆ ಸ್ಪ್ರೆಡ್ಡಾಗಿ ಓಡೋದಿಲ್ಲ, ಒಂದೇ ಕಡೆ ಇರುತ್ತೆ. ಹಾಗೆ ನೀವು ಥ್ರೆಡ್ಡನ್ನು ಅದರೊಳಗೆ ಇಟ್ಕೊಳ್ಳೋಕ್ಕಿಂತ ಮುಂಚೆ ಥ್ರೆಡ್ ಸೈಜು ಒಂದೇ ಥರ ಇರಬೇಕು. ಈ ಥರ ಉದ್ದ ಗಿಡ್ಡ ಮಾಡಿ ಇಟ್ಕೋಬೇಡಿ, ಯಾಕೆಂದರೆ ನಿಮಗೆ ಥ್ರೆಡ್ಡನ್ನು ಫ್ರೇಮಿಂದ ಮೇಲೆ ತೆಗೆಯುವಾಗ ತುಂಬಾ ತೊಂದರೆ ಆಗುತ್ತೆ. ಒಂದೇ ದಾರ ಮೇಲಕ್ಕೆ ಬರೋದು ಅಥವಾ ಕೆಳಗಡೆಯಿಂದ ನಿಮಗೆ ನೀಟಾಗಿ ನೀಡಲಿನ ತುದಿಯಲ್ಲಿ ಸಿಕ್ಕಾಕೊಳ್ತಾ ಇರಲ್ಲ. ಈ ಥರ ಫ್ರೀ ಆಗಿಬಿಟ್ರೆ ಉದ್ದ ಗಿಡ್ಡ ಎಲ್ಲ ಹಿಡ್ಕೊಂಬಿಡಿ, ಸಡಿಲವಾಗಿ ಹಿಡ್ಕೊಬಾರ್ದು. ಅದಕ್ಕೆ ನೀವು ಸಮನಾಗಿ ಇಟ್ಕೊಂಡ್ರೆ ಕೆಳಗಡೆ ಭಾರ ಕೆಳಗಡೆ ಒಂದೇ ಥರ ಬರೋದ್ರಿಂದ, ಆ ಥ್ರೆಡ್ಡಿನ ಕೆಳಗೆ ಭಾರ ಒಂದೇ ಇರೋದ್ರಿಂದ ಥ್ರೆಡ್ಡು ಕರೆಕ್ಟಾಗಿ ನಿಮ್ಮ ಕೈಯಲ್ಲಿ ಸ್ಟ್ರೈಟಾಗಿ ಇರುತ್ತೆ. ಒಂದು ಹೆಚ್ಚು ಒಂದು ಕಡಿಮೆ ಇರೋದಿಲ್ಲ, ಆಗ ನಿಮಗೆ ದಾರ ಕಟ್ಟಾಗೋದಿಲ್ಲ. ಓಕೆ.